ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ. ಪ್ರಶಾಂತ್ ನಾಗ್ನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ. ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9611451545 ಮತ್ತು 8618501047. ಪ್ರಧಾನ ಸಂಪಾದಕರು ಪ್ರಶಾಂತ್ ಸಿರ್ಗಾಂವ್ ಗ್ರಾಮದಲ್ಲಿ ಭಕ್ತಿಯ ಮಹಾ ಚೈತನ್ಯ. ಕೋಟ್ಯಾಂತರ ವೆಚ್ಚದ ಹನುಮಾನ ಮಂದಿರ ನಿರ್ಮಾಣ. ರಾಮ ಹನುಮನ ಇತಿಹಾಸಕ್ಕೆ ಜೀವ ತುಂಬುವ ಶಿಲ್ಪಕಲೆ. ಹೌದು ವೀಕ್ಷಕರೇ, ಸಿರ್ಗಾಂವ್ ಗ್ರಾಮದಲ್ಲಿ ಇಂದು ಭಕ್ತಿ, ಶ್ರದ್ಧೆ ಮತ್ತು ಸೇವಾ ಭಾವನೆಯ ಮಹಾಪ್ರವಾಹವೇ ಹರಿದು ಬರುತ್ತಿದೆ. ಗ್ರಾಮದ ಪ್ರತಿಯೊಂದು ಮನೆಯಿಂದಲೂ ದೇವಾಲಯ ನಿರ್ಮಾಣದ ಪವಿತ್ರ ಕಾರ್ಯಕ್ಕೆ ಕೈಜೋಡಿಸುವ ಸಂಕಲ್ಪ ವ್ಯಕ್ತವಾಗುತ್ತಿದೆ. ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಈ ಭವ್ಯ ಹನುಮಾನ ಮಂದಿರವು ಕೇವಲ ಕಟ್ಟಡವಲ್ಲ, ಇದು ರಾಮ ಮತ್ತು ಹನುಮಂತನ ತ್ಯಾಗ, ಶೌರ್ಯ ಮತ್ತು ಭಕ್ತಿಯ ಇತಿಹಾಸಕ್ಕೆ ಜೀವ ತುಂಬುವ ಧಾರ್ಮಿಕ ಸ್ಮಾರಕವಾಗಿದೆ. ರಾಮ ಹನುಮನ ಮಹಾಕಾವ್ಯಕ್ಕೆ ಕಣ್ಣಿಗೆ ಕಟ್ಟುವಂತೆ ಬಿಂಬಿಸುವ ಶಿಲ್ಪಕಲೆ ಭಕ್ತರನ್ನ ಆಧ್ಯಾತ್ಮಿಕ ಲೋಕಕ್ಕೆ ಕರೆದೊಯ್ಯುವಂತೆ ರೂಪುಗೊಳ್ಳುತ್ತಿದೆ. ಈ ಮಂದಿರವು ಮುಂದಿನ ಪೀಳಿಗೆಗೂ ಧರ್ಮ ಮತ್ತು ಸಂಸ್ಕೃತಿಯ ಸಂದೇಶವನ್ನು ಸಾರುವ ಪವಿತ್ರ ತೀರ್ಥಕ್ಷೇತ್ರವಾಗಲಿದೆ. ಗ್ರಾಮದ ಭಕ್ತರು ತಮ್ಮ ತನು ಮನ ಧನ ಅರ್ಪಣೆ ಮಾಡುವ ಮೂಲಕ ದೇವರ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಗಣ್ಯ ವ್ಯಕ್ತಿಗಳು ಸಹ ಉದಾರ ಮನಸ್ಸಿನಿಂದ ದೇಣಿಗೆಯ ರೂಪದಲ್ಲಿ ಸಹಕಾರ ನೀಡುತ್ತಿದ್ದಾರೆ. ಈ ಪವಿತ್ರ ಕಾರ್ಯಕ್ಕೆ ಧರ್ಮಸ್ಥಳ ಸಂಘದ ವತಿಯಿಂದ ರೂಪಾಯಿ 2,50,000 ದೇಣಿಗೆ ನೀಡಿರುವುದು ಗ್ರಾಮಸ್ಥರ ಮನದಲ್ಲಿ ಹೊಸ ಆಶಾಕಿರಣ ಮೂಡಿಸಿದೆ. ಇದರೊಂದಿಗೆ ಸುತ್ತಮುತ್ತಲಿನ 3 ಗ್ರಾಮಗಳ ಸಾವಿರಾರು ಸದ್ಭಕ್ತರು ಸಹ ಅಪಾರ ಪ್ರಮಾಣದಲ್ಲಿ ದೇಣಿಗೆ ನೀಡಿ ದೇವಾಲಯ ನಿರ್ಮಾಣಕ್ಕೆ ಬೆಂಬಲ ನೀಡಿದ್ದಾರೆ. ಇಂದು ಸಿರ್ಗಾಂವ್ ಗ್ರಾಮದಲ್ಲಿ ನಿರ್ಮಾಣವಾಗುತ್ತಿರುವ ಈ ಹನುಮಾನ ಮಂದಿರ ನಾಳೆ ಸಾವಿರಾರು ಭಕ್ತರ ಆಶ್ರಯ ಸ್ಥಾನವಾಗಿ, ಭಕ್ತಿಯ ಕೇಂದ್ರವಾಗಿ, ಸಂಸ್ಕೃತಿಯ ದೀಪವಾಗಲಿದೆ ಎಂಬ ನಂಬಿಕೆ ಎಲ್ಲರಲ್ಲೂ ಮೂಡಿದೆ. ಭಕ್ತಿಯ ಶಕ್ತಿಯಿಂದ, ಏಕತೆಯ ಸಂಕಲ್ಪದಿಂದ, ದೇವರ ಕೃಪೆಯಿಂದ ಸಿರ್ಗಾಂವ್ ಗ್ರಾಮದಲ್ಲಿ ಇತಿಹಾಸ ನಿರ್ಮಾಣವಾಗುತ್ತಿದೆ. ವರದಿ ಪ್ರಶಾಂತ್ ನಾಗ್ನೂರಿ, ಪಬ್ಲಿಕ್ ನೆಟ್ವರ್ಕ್ ಕರ್ನಾಟಕ. ನಾವು ನಿಮ್ಮೊಂದಿಗೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಪದ್ಮಭೂಷಣ ಡಾ. ವೀರೇಂದ್ರ ಹೆಗಡೆ ಅವರಿಂದ ಶಿರಗಾಮ ಗ್ರಾಮದ ಹನುಮಾನ ಮಂದಿರ ಜೀರ್ಣೋದ್ಧಾರ ಕಾರ್ಯಕ್ಕೆ ರೂಪಾಯಿ 2,50,000 ದೇಣಿಗೆಯನ್ನು ಡಿಡಿ ಮೂಲಕ ಸಂದಾಯ ಮಾಡಲಾಗಿದೆ. ಈ ದೇಣಿಗೆ ಶಿರಗಾಮ ಗ್ರಾಮದ ಭಕ್ತರಲ್ಲಿ ಹೊಸ ಉತ್ಸಾಹ ಮತ್ತು ಭರವಸೆಯನ್ನು ಮೂಡಿಸಿದೆ. ಹಳೆಯದಾಗಿ ಜೀರ್ಣಾವಸ್ಥೆಯಲ್ಲಿದ್ದ ಹನುಮಾನ ಮಂದಿರವನ್ನು ಪುನರ್ನಿರ್ಮಿಸಿ ರಾಮ ಹನುಮನ ಇತಿಹಾಸವನ್ನು ಬಿಂಬಿಸುವ ಭವ್ಯ ದೇವಾಲಯವಾಗಿ ರೂಪಿಸುವ ಸಂಕಲ್ಪಕ್ಕೆ ಈ ನೆರವು ದೊಡ್ಡ ಶಕ್ತಿಯಾಗಿ ಪರಿಣಮಿಸಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಸದಾ ಧರ್ಮ, ಶಿಕ್ಷಣ ಮತ್ತು ತೆಯನ್ನು ಮೂಡಿಸಿದೆ. ಗ್ರಾಮದ ಭಕ್ತರು ತಮ್ಮ ತನ ಮನ ಧನ ಅರ್ಪಿಸಿ ಮಂದಿರ ಜೀರ್ಣೋದ್ಧಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದು, ವೀರೇಂದ್ರ ಹೆಗಡೆ ಅವರ ದೇಣಿಗೆ ಈ ಪವಿತ್ರ ಕಾರ್ಯಕ್ಕೆ ಮತ್ತಷ್ಟು ವೇಗ ನೀಡಿದೆ. ಈ ಹನುಮಾನ ಮಂದಿರ ಮುಂದಿನ ದಿನಗಳಲ್ಲಿ ಶಿರಗಾಮ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಭಕ್ತರಿಗೆ ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರವಾಗಲಿದೆ ಎಂಬ ವಿಶ್ವಾಸ ವ್ಯಕ್ತವಾಗಿದೆ. ಧರ್ಮದ ದೀಪವನ್ನು ಬೆಳಗಿಸುವ ಈ ಮಹತ್ವದ ಸೇವೆಗೆ ಗ್ರಾಮಸ್ಥರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಡಾ. ವೀರೇಂದ್ರ ಹೆಗಡೆ ಅವರಿಗೆ ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸಿದ್ದಾರೆ. ಇಲ್ಲಿ ಧರ್ಮಸ್ಥಳ ಪೂಜ್ಯರೇನು ರೊಕ್ಕ ಕೊಡಾಕತ್ತಿಲ್ಲ, ಹೆಗಡೆಯವ್ರದ್ದೇನು ರೊಕ್ಕ ಇಲ್ಲ, ಅದೇನು ಹಣಕಾಸಿನ ಸಹಾಯ ಬರ್ತದೆ. ಅದು ಸ್ತ್ರೀ ಸಹಾಯ ಸಂಘಗಳೇನು ಹಣಕಾಸಿನ ಸಹಾಯ ಬರ್ತದೆ, ರಾಷ್ಟ್ರೀಕೃತ ಬ್ಯಾಂಕ್ ಮುಖಾಂತರ ಅವ್ರಿಗೆ ಸಂಘಕ್ಕೆ ಜಮಾ ಆಗ್ತದೆ, ಸದಸ್ಯರಿಗೆ ಅದು ಹಣ ಹೋಗ್ತದೆ. ಇಲ್ಲಿ ಕ್ಷೇತ್ರದ ಪಾತ್ರ ಏನೂ ಇಲ್ಲ. ಪೂಜ್ಯರು ಅಂದ್ರೆ ಕೆಲವೊಂದು ಮಂದಿ ಪೂಜ್ಯರು ಹಣ ಕೊಡತ್ತಾರ ಮಾಡಾಕತ್ತಾರ ಅಂತೇಳಿ ಕೆಲವೊಂದು ಮಂದಿ ಹೇಳ್ತಿರ್ತಾರೆ.
ಇದು ಪೂಜ್ಯರ ಪಾತ್ರ ಇಲ್ಲ. ಆದರೆ ಪೂಜ್ಯರ ಪಾತ್ರ ಹೆಂಗೈತಪ್ಪ ಅಂದ್ರೆ ಏನು ಬ್ಯಾಂಕಿನವ್ರು ಏನು ಹಣ ಕೊಡ್ತಾರಲ್ಲ ಅದಕ್ಕೆ ಅವ್ರು ಜಾಮೀನು ಆಗ್ಲತ್ತಾರೆ. ಕೋಟಿ ಗಂಟ್ಲೆ ಟರ್ನ್ ಓವರ್ ಅದ 25-100 ಕೋಟಿ ತನಕ ಅಂಥದಕ್ಕೆ ಪೂಜ್ಯರು ಏನಾರು ಇಡೀ ರಾಜ್ಯದಾಗ ಅಂಥದಕ್ಕೆ ಅವ್ರು ಗ್ಯಾರಂಟಿ ಆಗಿ ನಿಲ್ತಾರೆ. ನಾವೆಲ್ಲ ರೈತರು ಅದೇ ರೀ. ಒಂದು ಬ್ಯಾಂಕಿಗೆ ಹೋದ ಅಥವಾ ಒಂದು ಸಂಘಕ್ಕೆ ಹೋಗಿ ಸಾಲ ತೆಗಿಬೇಕಾದ್ರೆ ಎಷ್ಟು ಉತ್ತರ ಕೇಳ್ತಾರೆ, ಎಷ್ಟು ಜಾಮೀನು ಕೇಳ್ತಾರೆ, ಏನು ಮಾಡ್ತಾರೆ ಅನ್ನೋದು ನಿಮಗೆಲ್ಲ ಗೊತ್ತೈತಿ. ಆದರೆ ಅವ್ರದ್ದು ಏನೋ ಒಂದು ಕಾಗದ ಪತ್ರ ತೊಗೊಂಡು ಅವ್ರಿಗೆ ಅಡಚಣೆ ಇರ್ತಪ್ಪ ಅಂದ್ರೆ ಸಂಘದ ಮುಖಾಂತರ ಹೆಣ್ಣುಮಕ್ಕಳು ಮಹಿಳೆಯರಿಗೆ ಸಹಾಯ ಮಾಡಕತ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಆ ಕಾರ್ಯಗಳಿಗೂ ಕೂಡ ತಾವು ಸಹಕಾರಿಗಳು ಆಗಬೇಕು, ಸಹಾಯ ಮಾಡಬೇಕು. ಮತ್ತು ಮತ್ತೊಂದು ಪ್ರಮುಖವಾದ ಪೂಜ್ಯರ ಕನಸು ಅಂದರೆ ವ್ಯಸನ ಮುಕ್ತವಾದ ಸಮಾಜವನ್ನು ಕಟ್ಟಬೇಕು. ಅಂದರೆ ನಾವೇನು ಹಲವಾರು ಚಟಗಳು ಇವತ್ತು ಜನಾಂಗ ಆಗಲಿ ಜನ ಬಲಿ ಆಗ್ತಾ ಇದ್ದಾರೆ. ಕುಡಿತ ಚಟ ಇರ್ಬೋದು, ಮಾದಕ ವಸ್ತುಗಳ ಸೇವನೆ ಇರ್ಬೋದು, ಗುಟ್ಕಾ ಇರ್ಬೋದು, ಇತ್ಯಾದಿ ಹಲವಾರು ಚಟಗಳಿಗೆ ಸಮಾಜ ಬಲಿಯಾಗಿ ಇವತ್ತು ಆರ್ಥಿಕವಾಗಿ ಎಲ್ಲ ರೀತಿಯಿಂದ ಹಿಂದೆ ಹೋಗ್ತಾ ಇದೆ. ಆ ಒಂದು ವ್ಯಸನ ಮುಕ್ತವಾದ ಸಮಾಜವನ್ನು ನಿರ್ಮಾಣ ಮಾಡುವ ಒಂದು ಉದ್ದೇಶದ ಕೂಡ ಈ ನಮ್ಮ ಜನಜಾಗೃತಿ ವೇದಿಕೆ ಮುಖಾಂತರ ಹಲವಾರು ಮಧ್ಯವರ್ಜನ ಶಿಬಿರಗಳನ್ನು ಮಾಡ್ತಾ ಇರ್ತಾರೆ. ಇಲ್ಲೇ ಹೋದ ಸಲ ಈಗ ಒಂದು 2 ತಿಂಗಳ ಹಿಂದೆ ಬಸವ ಗ್ರಾಮದಾಗ ಹುಕ್ಕೇರಿ ತಾಲೂಕಿನಾಗಿತ್ತು. ಅದಕ್ಕಿಂತ ಮುಂಚೆ ಒಂದು ಇದ್ರಾಗ ಬಡಕುಂದ್ರಾಗ ಆಗಿತ್ತು, ಶ್ರೀಗಾಂವ್ ಈ ಕಡೆ ಆದದ್ದೇ ನನಗೆ ನೇರ್ಲಿ ಒಳಗಾಗಿತ್ತು. ಹೀಗೆ ಪ್ರತಿ ವರ್ಷ ಒಂದೆರಡು ತಾಲೂಕುಗಳು ಶಿಬಿರ ಮಾಡ್ತಿರ್ತಾರೆ. ಅದಕ್ಕೆ ಎಲ್ಲ ಕಾರ್ಯಗಳಿಗೆ ತಾವು ಕೂಡ ಒಂದು ಸಹಕಾರಿಗಳು ಆದ್ರಪ್ಪ ಅಂದ್ರೆ ಏನು ಅವರ ಪ್ರಸಾದ ರೂಪದಾಗ ಒಂದು ಹಣ ಇಲ್ಲಿ ಕಳಿಸ್ಕೊಟ್ಟಾರೆ, ಅದಕ್ಕೆ ನಾವು ಅವರಿಗೆ ಕೃತಜ್ಞತೆಗಳನ್ನು ಅಭಿನಂದನೆಗಳು ಸಲ್ಲಿಸಿದಂಗೆ ಆಗ್ತದೆ. ಈ ಪ್ರಸಾದ ರೂಪದಲ್ಲಿ ಬಂದಂಥ ಹಣವನ್ನು ಸದುಪಯೋಗ ಮಾಡಿಕೊಂಡು ಆದಷ್ಟು ಬೇಗ ಏನು ಆಂಜನೇಯ ದೇವಸ್ಥಾನ ಜೀರ್ಣೋದ್ಧಾರ ಹೊಸ ಮಂದಿರ ಕಟ್ಟಕತ್ತೀವಿ, ಆ ಕೆಲಸ ಬೇಗ ಪೂರ್ತಿ ಆಗಲಿ. ಆ ಒಂದು ಪೂಜಾ ಅಂದರೆ ಮೂರ್ತಿ ಪ್ರತಿಷ್ಠಾಪನೆ ಅಥವಾ ಒಂದು ಕಲಶ ಸಮಾರಂಭದ ಒಂದು ಧಾರ್ಮಿಕ ವಿಧಿವಿಧಾನಗಳನ್ನು ನೋಡುವಂಥ ಸೌಭಾಗ್ಯ ನಿಮ್ಮ ಎಲ್ಲರಿಗೂ ಆ ಆಂಜನೇಯ ಸ್ವಾಮಿ ಕಲ್ಪಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮಾತಿಗೆ ವಿರಾಮ. ಎಲ್ಲರಿಗೂ ನಮಸ್ಕಾರಗಳು. ಈ ಬೈರ ಹನುಮಾನ ಅಂದ್ರೆ 3 ಊರ್ದು ಸೀಮ್ಯಾಗ ಐತ್ರಿ. ಮತ್ತು ಇದು ಕೆಲಸ ಸ್ವಲ್ಪ ಜೋರ್ಲೆ ಕಟ್ಟೋದು ಕೆಲಸ ಹಿಡ್ದೆವು. ಅದಕ್ಕೆ ಧರ್ಮಸ್ಥಳಕ್ಕೆ ನಮ್ಗೆ ಎಷ್ಟು ಅಂದಾಜು ರೀ 600-700 ಕಿಲೋಮೀಟ್ರದಿಂದ ನಮ್ಮ ಕರಿಗೆ ಹೋಗಿ ಕೊಟ್ಟು ಬಂದು ನಮಗೆ 2 ಲಕ್ಷ ರೂಪಾಯಿ ದೇಣಿಗೆ ಸಹಾಯ ರೂಪದಲ್ಲಿ ಕೊಟ್ಟಿರ್ತಾರೆ. ಅವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತೀವಿ. ಈ ದಿವಸ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಶಿರಗಾಂವ್ ಗ್ರಾಮದ ಬಯಲು ಹನುಮಾನ್ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗ್ಗಡೆಯವರ ಒಂದು ದೇವಾಲಯದ ಮಂಜುನಾಥ ಸ್ವಾಮಿಯ ದೇವಾಲಯದ ವತಿಯಿಂದ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಕಮಿಟಿಯವರು ಹೋಗಿ ಅವರು ವಿನಂತಿಸಿಕೊಂಡ ಒಂದು ವಿನಮ್ರವಾದ ವಿನಂತಿಯನ್ನು ಮಾಡಿಕೊಂಡ ಮೇರೆಗೆ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ದೇವಸ್ಥಾನದ ಜೀರ್ಣೋದ್ಧಾರ ಕಾಮಗಾರಿಗಳನ್ನು ಪೂರ್ತಿಗೊಳಿಸುವುದಕ್ಕಾಗಿ 2.5 ಲಕ್ಷ ರೂಪಾಯಿಗಳನ್ನು ಅನುದಾನ ರೂಪದಲ್ಲಿ DDಯ ಮೂಲಕ ಕಳಿಸಿಕೊಟ್ಟಿದ್ದಾರೆ. ಭಾಳ ಸಂತೋಷವಾಗ್ತದೆ. ಈ ದೇವಸ್ಥಾನದ ಜಾಗಕ್ಕೆ ಬಂದಾಗ ಬಹಳ ಒಂದು ಚುರುಕಾದಂತಹ ಕೆಲಸ ಕಾಮಗಾರಿಗಳನ್ನು ಈ ಕಮಿಟಿಯ ಅಧ್ಯಕ್ಷರು ಪದಾಧಿಕಾರಿಗಳ ನೇತೃತ್ವದಲ್ಲಿ ಭಕ್ತರು ಮಾಡ್ತಾ ಇದ್ದಾರೆ. ಶ್ರೀ ಕ್ಷೇತ್ರದ ಧರ್ಮಸ್ಥಳದಿಂದಲೂ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಇಲ್ಲಿಯ ಈ ಗ್ರಾಮದ ಜನರ ಕೆಲಸ ಕಾಮಗಾರಿಗಳನ್ನು ಧರ್ಮಸ್ಥಳದಲ್ಲಿ ವೀಕ್ಷಣೆ ಮಾಡಿಕೊಂಡು ಈ ಕಾಮಗಾರಿಗೆ ಅವರ ಸಹಕಾರವನ್ನು ನೀಡಿದ್ದಾರೆ. ಈ ಕಾಮಗಾರಿ ಆದರೆ ಬಹುಶಃ ಈ ಒಂದು 3 ಊರಿಗೆ ಸಂಬಂಧಪಟ್ಟಂತಹ ಭಕ್ತರಿಗೆ ಆಂಜನೇಯ ದೇವಸ್ಥಾನಕ್ಕೆ ಬಂದು ಇಲ್ಲಿ ದೇವರ ದರ್ಶನ ಮಾಡುವುದಕ್ಕೆ ಪೂಜೆಯನ್ನು ಮಾಡುವುದಕ್ಕೂ ಬಹಳ ಅನುಕೂಲವಾಗ್ತದೆ. ಮತ್ತು ಇದು ಒಂದು ಉತ್ತಮವಾದ ಪ್ರಶಾಂತವಾದ ವಾತಾವರಣದ ಜಾಗದಲ್ಲಿ ಆಂಜನೇಯ ಸ್ವಾಮಿಯ ದೇವಾಲಯ ಇರುವುದು ನಮಗೆಲ್ಲರಿಗೂ ಸಂತೋಷದಾಯಕ. ಇಲ್ಲಿಗೆ ಭಕ್ತರು ಆದಷ್ಟು ದೇವಸ್ಥಾನದ ನಂತರ ಬಂದು ಪೂಜೆಗಳನ್ನು ದೂರದಿಂದ ಬಂದವರು ಬಂದು ಕೂಡ ಇಲ್ಲಿ ಪೂಜೆಗಳನ್ನು ಮಾಡಿಕೊಂಡು ಹರಕೆಗಳನ್ನು ಕಟ್ಟಿಕೊಂಡು ಆ ಸ್ವಾಮಿಯ ಕೃತಾರ್ಥತೆಗೆ ಪಾತ್ರರಾಗಬೇಕು, ಆಂಜನೇಯ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಆ ಮೂಲಕವಾಗಿ ಇಲ್ಲಿಯ ಊರಿನ ಅವರ ಒಂದು ಸಂತೋಷಕ್ಕೆ ನಾವೆಲ್ಲರೂ ಕಾರಣೀಕರ್ತರಾಗಬೇಕು. ಇವತ್ತು ಕ್ಷೇತ್ರದ ವತಿಯಿಂದ ನಾವು ಸಂತೋಷವಾಗಿ ಈ ಒಂದು ದೇವಸ್ಥಾನಕ್ಕೆ 2.5 ಲಕ್ಷ ರೂಪಾಯಿಗಳ ಅನುದಾನದ DDಯನ್ನು ಕೊಡಲಿಕ್ಕೆ ಇವತ್ತು ಎಲ್ಲರೂ ಸಂತೋಷವಾಗಿ ನಾವು ಬಂದು ಸೇರಿದ್ದೇವೆ. ಜಿಲ್ಲಾ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರು
ಶ್ರೀಪಾಲ್ ಮುನ್ನೋಳಿ ಸರ್ ಅವರು ಈ ಒಂದು ನೇತೃತ್ವ ವಹಿಸಿಕೊಂಡು ಈ ಒಂದು ಅನುದಾನವನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮಕ್ಕೆ ಭಾಗಿಗಳಾಗಿದ್ದಾರೆ. ಕಮಿಟಿಯ ಪದಾಧಿಕಾರಿಗಳೆಲ್ಲರೂ ಸಕ್ರಿಯವಾಗಿ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ದೇವಸ್ಥಾನವನ್ನು ಬಹಳ ಬೇಗನೆ ಒಂದು ಜೀರ್ಣೋದ್ಧಾರ ಮಾಡುವಂಥ ಕಾಮಗಾರಿಯನ್ನು ಮಾಡಬೇಕೆನ್ನುವಂಥ ಚಿಂತನೆಯನ್ನು ಮಾಡಿ ಹಗಲಿರುಳು ಶ್ರಮ ಪಡ್ತಾ ಇದ್ದಾರೆ. ಕಲ್ಲಿನಲ್ಲೇ ಕೆತ್ತನೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಲ್ಲೇ ಅನೇಕ ಕೆತ್ತನೆಗಳನ್ನು, ಮೂರ್ತಿಗಳ ಆಕಾರವನ್ನು, ಶ್ರೀರಾಮಚಂದ್ರನ ಆಕಾರವನ್ನು ಇಲ್ಲಿ ಮಾಡಿ ಭಾಳ ಚೆನ್ನಾಗಿರುವ ಒಂದು ಗುಡಿಯನ್ನು ಕಟ್ತಾ ಇದ್ದಾರೆ. ಎಲ್ಲರೂ ತಾವು ಬರ್ಬೋದು, ಈ ದೇವಸ್ಥಾನದ ವೀಕ್ಷಣೆಯನ್ನು ಮಾಡ್ಬೋದು, ದೇವಸ್ಥಾನದ ಕಾಮಗಾರಿಗಳನ್ನು ಕೂಡ ನೋಡ್ಬೋದು ಎನ್ನುವಂಥದ್ದನ್ನು ನಾನು ಹೇಳಿ ಈ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ಧರ್ಮಸ್ಥಳದ ವತಿಯಿಂದ ನಾನು ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಈ ಭಾಗದೊಳಗೆ ನಾವು ದೇವಸ್ಥಾನಗಳಿಗೆ ಅಂತ ಹೇಳಿದರೆ ಕಾಕ್ತಿಯಲ್ಲಿ ಒಂದು ದೇವಸ್ಥಾನಕ್ಕೆ ಇವತ್ತು ಅನುದಾನವನ್ನು ಕೊಟ್ಟು ಬಂದಿದ್ದೇವೆ. ಆನಂತರ ಬಡಕುಂದ್ರಿಯಲ್ಲಿ ಒಂದು ಬೀರಸಿದ್ದೇಶ್ವರ ದೇವಸ್ಥಾನಕ್ಕೆ ಅನುದಾನವನ್ನು ವಿತರಣೆ ಮಾಡಿಕೊಂಡು ಈ ದೇವಸ್ಥಾನದ ಈಗ ನಾವು ಈ ಒಂದು ಇದಕ್ಕೆ ಬಂದಿದ್ದೇವೆ. ಇವತ್ತು ಹುಕ್ಕೇರಿ ತಾಲೂಕಿನೊಳಗೆ 3 ದೇವಸ್ಥಾನಗಳಿಗೆ ಒಟ್ಟು 5.5 ಲಕ್ಷ ರೂಪಾಯಿಗಳನ್ನು ದೇವಸ್ಥಾನದ ಪ್ರಸಾದ ರೂಪವಾಗಿ ಧರ್ಮಸ್ಥಳದ ವತಿಯಿಂದ ನಾವು ಕೊಟ್ಟಿದ್ದೇವೆ ಎನ್ನುವುದನ್ನು ಸಂತೋಷದಿಂದ ಹೇಳ್ಕೊಳ್ತಾ ಇದ್ದೇನೆ. ನಮ್ಮ ಸಂಘಗಳಿದ್ದಾರೆ, ಸಂಘದ ಪಾಲುದಾರ ಬಂಧುಗಳಿದ್ದಾರೆ. ಅವರ ಒಂದು ಪಾಲುದಾರತ್ವದ ಹಿರಿತನದಲ್ಲಿ ಅವರು ಏನು ಪಾಲುದಾರತ್ವವನ್ನು ಪಡೆದಿದ್ದಾರೋ ಪೂಜ್ಯರ ಮೇಲೆ ಪ್ರೀತಿ ಇಟ್ಟುಕೊಂಡು ಆ ಕೆಲಸಗಳ ಅವರ ಯೋಜನೆಯೊಳಗೆ ಸೇರಿಕೊಂಡು ಪಾಲುದಾರರಾಗಿ ತಮ್ಮ ಒಂದು ಅಭಿವೃದ್ಧಿಯನ್ನು ಕಾಣ್ತಾ ಇದ್ದಾರೋ, ಪೂಜ್ಯರು ಕೂಡ ಅವರ ಮೇಲೆ ಪ್ರೀತಿ ಇಟ್ಟುಕೊಂಡು ಅಲ್ಲಲ್ಲಿ ದೇವಸ್ಥಾನಗಳಿಗೆ ಅನುದಾನವನ್ನು ಕೊಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿ ಅವರ ಧಾರ್ಮಿಕ ಭಾವನೆಗಳು ಚೆನ್ನಾಗಿ ಬೆಳೀಬೇಕೆನ್ನುವಂಥ ಕಾರ್ಯಕ್ರಮಕ್ಕೆ ಪೂಜ್ಯರ ಪ್ರೋತ್ಸಾಹ ಇದೆ. ಇನ್ನೂ ಕೂಡ ಒಂದು 3-4 ದೇವಸ್ಥಾನದವರು ಧರ್ಮಸ್ಥಳಕ್ಕೆ ಹೋಗಿದ್ದಾರೆ, ಡಿಡಿಗಳು ಬರಲಿಕ್ಕಿದೆ. ಈ ವರ್ಷ ನಾವು ಸಾಧಾರಣವಾಗಿ 2.5 ಕೋಟಿಯಷ್ಟು ಅನುದಾನವನ್ನು ನಮ್ಮ ಚಿಕ್ಕೋಡಿ, ನಿಪ್ಪಾಣಿ, ಸಂಕೇಶ್ವರ ಮತ್ತು ಈ ಒಂದು ಹುಕ್ಕೇರಿಯೊಳಗೆ ಈ 2.5 ಕೋಟಿಯಷ್ಟು ಈ ಒಂದು ಆರ್ಥಿಕ ವರ್ಷ ಅಂದರೆ ಏಪ್ರಿಲ್ 1, 2025ರಿಂದ ಇದೀಗ ಪ್ರಸ್ತುತ ಜನವರಿ 29ನೇ ತಾರೀಕು ಜನವರಿ ತಿಂಗಳು 26ನೇ ಇಸ್ವಿಯ ಜನವರಿ ತಿಂಗಳಿನವರೆಗೂ ನಾವು ಅಷ್ಟು ಬಜೆಟನ್ನು ನಮ್ಮ ಆರ್ಥಿಕ ವರ್ಷ ಅಂದರೆ ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೆ ನಡೀತದೆ. ಈ ಒಂದು ಆರ್ಥಿಕ ವರ್ಷದಲ್ಲಿ ನಾವು 2.5 ಕೋಟಿಯಷ್ಟು ಅನುದಾನಗಳನ್ನು ದೇವಸ್ಥಾನದ ಈ ಒಂದು ಪ್ರಸಾದ ರೂಪವಾಗಿ ದೇವಸ್ಥಾನಗಳಿಗೆ ಅವರ ಜೀರ್ಣೋದ್ಧಾರಕ್ಕೆ ವಿತರಣೆ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಉತ್ತಮವಾದ ರೆಸ್ಪಾನ್ಸ್ ನಮ್ಮ ಸಂಘದ ಪಾಲುದಾರ ಬಂಧುಗಳು ಕೊಟ್ಟಿದ್ದಾರೆ. ಯಾಕಂದರೆ ಅದರಲ್ಲಿ 2011ರಿಂದ ಸದಸ್ಯತ್ವವನ್ನು ಪಡೆದ ಮೇಲೆ ಇದು ಒಂದು ಒಳ್ಳೆಯ ಕಾರ್ಯಕ್ರಮ, ನಮ್ಮ ಒಂದು ಕಾಲ ಮೇಲೆ ನಿಂತುಕೊಳ್ಳಲಿಕ್ಕೆ ನಮಗೆ ಒಳ್ಳೆಯ ಕಾರ್ಯಕ್ರಮ ಅಂತ ಅವರು ಅದನ್ನು ಅರಿತಿದ್ದಾರೆ. ಯಾಕಂತೇಳಿದರೆ ನಾವು ಯಾವುದೇ ರೀತಿಯಲ್ಲಿ ಅವರಿಗೆ ಕೇವಲ ನಮ್ಮ ಕಾರ್ಯಕರ್ತರು ಮಾರ್ಗದರ್ಶನವನ್ನು ಕೊಡಲಿಕ್ಕೆ ಇದ್ದಾರೆ ಬಿಟ್ಟರೆ ಅಲ್ಲಿ ಏನೋ ಅವರ ಇದರಲ್ಲಿ ಇಲ್ಲ. ಸಂಘದ ಸದಸ್ಯರುಗಳು ಅವರ ಒಂದು 10 ಮಂದಿ ಸೇರಿಕೊಂಡು ನಾವು ಮೊದಲೇ ಹೇಳಿದ್ದೇವೆ, 10 ಮನಸ್ಸುಗಳು ಒಂದಾಗಿ ಸೇರಿ ಆತ್ಮೀಯತೆಯಿಂದ ದುಡಿದಲ್ಲಿ ಅವರ ಅಭಿವೃದ್ಧಿ ಮಾಡಲಿಕ್ಕೆ ಸುಲಭ ಸಾಧ್ಯ ಅಂತ. ಸಂಘಟನೆಯೇ ಕಲಿಯುಗದೊಳಗೆ ಬಹಳ ದೊಡ್ಡ ಶಕ್ತಿ, ಹಾಗಾಗಿ ಸಂಘೇ ಶಕ್ತಿ ಕಲಿಯುಗದೊಳಗೆ ಅಂತ ಹೇಳಿದ್ದಾರೆ. ಹಾಗಾಗಿ 10 ಮಂದಿ 12 ಮಂದಿಯ ಸದಸ್ಯರನ್ನು ಸೇರಿಸಿಕೊಂಡು ನಾವು ಈ ಒಂದು ಸಂಘಟನೆ ಮಾಡಿದ್ದೇವೆ. ಒಳ್ಳೆಯ ರೆಸ್ಪಾನ್ಸ್ ನಮ್ಮ ಪಾಲುದಾರ ಬಂಧುಗಳಿಂದ ನಮಗೆ ಸಿಕ್ಕಿದೆ.